ವಾಹನ ಸವಾರರ ಜೀವನದಲ್ಲಿ ಆಟ ಆಡುತ್ತಿರುವ ಕೆಆರ್ಡಿಸಿಎಲ್ ಗುತ್ತಿಗೆದಾರರು ಮುಂಡರಗಿ ನಗರ ಅಭಿವೃದ್ಧಿಯಲ್ಲಿ ಪ್ರಗತಿ ಕಾಣುತ್ತಿದೆ. ಶೈಕ್ಷಣಿಕವಾಗಿ, ಪಾರಂಪರಿಕವಾಗಿ, ಆರ್ಥಿಕವಾಗಿ ಬೆಳೆಯುತ್ತಿದೆ. ಹಾಗೆಯೇ ಇಲ್ಲಿನ ಮಹಾಜನತೆ ಕೂಡ ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಾಗಿದೆ. ಕಾರಣ ಜನಸಾಂದ್ರತೆ, ಅತಿಯಾದ ವಾಹನಗಳು, ಅದಕ್ಕೆ ಪೂರಕವೆಂಬಂತೆ ರಸ್ತೆಗಳು ಅಗಲೀಕರಣ, ವಿದ್ಯುತ್ ದೀಪಗಳು ಸರಿಯಾಗಿ ನಿರ್ವಹಣೆಯಾಗುತ್ತಿಲ್ಲ. ದಿನಾಲೂ ಹಲವಾರು ತಂಟೆ ತಕರಾರು, ಸಾರ್ವಜನಿಕರಲ್ಲಿ ರಸ್ತೆ ವಿಚಾರವಾಗಿ ವಾಹನ ಸವಾರರಲ್ಲಿ ಕಿರಿಕಿರಿ ಉಂಟಾಗುತ್ತಿದೆ. ಕೆಆರ್ಡಿಸಿಎಲ್ ಮಾಡಿದ ಎಡವಟ್ಟು ಮುಂಡರಗಿಯ ಕೆಎಸ್ಆರ್ಟಿಸಿ ಬಸ್ ಡಿಪೋ ಕ್ರಾಸ್ನಿಂದ ವಾಲ್ಮೀಕಿ ಸರ್ಕಲ್ವರೆಗೂ ರಸ್ತೆಯ ವಿಭಜಕ ನಿರ್ಮಿಸದೇ ಇರುವುದು ಮುಖ್ಯ ಕಾರಣವಾಗಿದೆ. ವಿಭಜಕ ನಿರ್ಮಿಸಿ ಅದರಲ್ಲಿ ಸುಂದರವಾದ ಗಿಡಗಳನ್ನು ನಿರ್ಮಿಸಬೇಕೆಂದು ಆದೇಶವಿದ್ರೂ ಯಾರದ್ದೇ ವಿಚಾರಕ್ಕೆ ಅದನ್ನು ನಿರ್ಮಾಣ ಮಾಡದೆ ದಿನಾಲೂ ಬರುವ ಗ್ರಾಮೀಣ ಜನತೆ ಹಾಗೂ ನಗರದ ಜನತೆಗೆ ತೊಂದರೆ ಆಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಚರ್ಚಿಸಿ ಇನ್ನು 15 ದಿನದೊಳಗಾಗಿ ಈ ರಸ್ತೆ ವಿಭಜಕ ಮಾಡಿ ನಿರ್ಮಿಸಿ ಗಿಡಗಳನ್ನು ನೆಟ್ಟು ಸಾರ್ವಜನಿಕರಿಗೆ ಸುಗಮ ಸಂಚಾರ ಮುಕ್ತ ಮಾಡಿಕೊಡದಿದ್ದರೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಈ ಮೂಲಕ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ತಿಪ್ಪಣ್ಣ ಕಟ್ಟಿಮನಿ, ತಾಲೂಕು ಅಧ್ಯಕ್ಷರು ಗವಿಸಿದ್ದಪ್ಪ ಹ್ಯಾಟಿ, ಜಿಲ್ಲಾಧ್ಯಕ್ಷರು ಮಂಜುನಾಥ ಕಟ್ಟಿಮನಿ, ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಶ್ರೀನಿವಾಸ್ ಕೊರ್ಲಗಟ್ಟಿ, ಗುಡದಪ್ಪ ಹುಯಿಲಗೋಳ, ಹಾಲಪ್ಪ ಅರುಣಸಿ, ಅನೇಕರು ಸದಸ್ಯರು ಉಪಸ್ಥಿತರಿದ್ದರು. ವರದಿ ಅರ್ಜುನ ಉಸುಮನಿ, NKS TV4 ಮುಂಡರಗಿ. ಹಲವಾರು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಸಂಘಟನಾತ್ಮಕವಾಗಿ ಬೆಳೀತಾ ಇದೆ. ಆದರೆ ಇಲ್ಲಿ ಅದೇ ರೀತಿ ಜನಸಾಂದ್ರತೆ ಹೆಚ್ಚಿರುವ ಕಾರಣ ನಮ್ಮ ವಿದ್ಯುತ್ ನಗರ ಕ್ರಾಸ್ ಅಂದರೆ ಮುಂಡರಗಿ ಡಿಪೋ ಕ್ರಾಸಿಂದ ಹಿಡಿದು ವಾಲ್ಮೀಕಿ ವೃತ್ತದವರೆಗೆ ಡಿವೈಡ್ ಮಾಡಿಲ್ಲ. ಕೆಆರ್ಡಿಸಿಎಲ್ ಕಂಪ್ನಿಯವರಿಗೆ ಏನು ಯಾರೋ ಅವರು ಇದು ಮಾಡೋದು ಗೊತ್ತಿಲ್ಲ ನನಗೆ. ಅದನ್ನು ಕೇಳಿದವ್ರಿಗೆ ಮಾಡ್ತೀವಿ ಅಂತ ನಾವು ಹಿಂಗೆ ಸುಮ್ಮನೆ ಒಂದು ಮನವಿ ಮಾಡಿದ್ರೆ ಒಂದು ಹುಡುಗ ಫೋನಲ್ಲಿ ದೂರವಾಣಿ ಕಡೆ ಮಾಡಿದ್ರೆ ಈ ಒಂದು ಸ್ವಲ್ಪ ತೆಗ್ಗುವನ್ನೆಲ್ಲ ಮುಟ್ಟಾಕತ್ತಾರೆ. ಅದು ನಮ್ಗೆ ಸಮಾಧಾನ ತಂದಿಲ್ಲ. ನಮ್ಗೆ ಡಿವೈಡರ್ ಆಗ್ಬೇಕು. ಆಮೇಲೆ ಒಂದು ಮಂದಿ ಏನಂತಾರೆ, ಡಿವೈಡರ್ ಮಾಡಿದ್ರೆ ರಸ್ತೆ ಅಗಲೀಕರಣ ಆಗಲ್ಲ ಮತ್ತು ಎಕ್ಸ್ಚೇಂಜ್ ಜಾಸ್ತಿ ಹಾಕವು. ಅದು ತಮ್ಮ ಹಣೆ ಬರೋ ನಮ್ಗೆ ಗೊತ್ತಿಲ್ಲ ಸರ್ಕಾರದ್ದು. ಅದು ಅಗಲೀಕರಣ ಮಾಡ್ತಿರೋ, ಸಿಟಿ ಸರ್ವೆ ಮಾಡ್ತಿರೋ, ಏನು ಆಪರೇಷನ್ ಫುಟ್ಪಾತ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ಇನ್ನು 15 ದಿವಸ ಈ ನಮ್ಮ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ನಮ್ಮ ಮಾನ್ಯ ತಹಸೀಲ್ದಾರ್ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಮನವಿ ಪತ್ರ ತಗೊಂಡು ಡಸ್ಟ್ಬಿನ್ ಹಾಕಬಾರ್ದು. ನಮಗೆ ಎಲ್ಲ ಗೊತ್ತದವು ಹೋರಾಟಗಾರರು ಇಷ್ಟ ಅಂತಂದು ಹೇಳಿ. ಅದಕ್ಕೆ ದಯವಿಟ್ಟು ಇದು ನಾವು ಬೆನ್ನು ಹಚ್ತೀವಿ. 15 ದಿವಸ ನಿಮ್ಗೆ ಗಡುವು ಕೊಡ್ತೀವಿ. 15 ದಿವಸದೊಳಗೆ ನಮ್ಮ ಬೇಡಿಕೆ ಈಡೇರಬೇಕು. ನಾವು ಹಂತವಾಗಿ ನಾವು ಸಂಘಟನೆ ಮಾಡ್ತೀವಿ. ಇನ್ನೂ ಹಲವಾರು ಬೇಡಿಕೆಗಳು ನಮ್ಮ ಅದಾವು. ಮುಂಡರಗಿ ತಾಲೂಕಿನಂಥ ದುರಂತ ಸಮಸ್ಯೆಗಳದಾವು, ಅವನು ಮಾಡ್ತೀವಿ ಅಂತ ಸರ್ಕಾರದ ಕಣ್ಣು ತೆರೆಸ್ತೀವಿ ಅಂತ ಹೇಳ್ತಾ, ಇದು 15 ದಿವಸದೊಳಗಾಗಿ ನೀವು KRDCL ಅವರಿಗೆ ಮಾತಾಡಿ, ಆ ವ್ಯವಸ್ಥಾಪಕರಿಗೆ ಮಾತಾಡಿ, ನಾವು ಕೊಟ್ಟಂಥ ಮನವಿಯನ್ನು ಪುರಸ್ಕರಿಸಿ ಇದು 15 ದಿವಸದ ಕೆಲಸ ಆಗದೆ ಹೋದ್ರೆ ಮುಂದೆ 15 ದಿವಸದೊಳಗೆ ಇಲ್ಲೇ ಟೆಂಟ್ ಹಾಕ್ತೀವಿ. ನಾವು ಟೆಂಟ್ ಹಾಕಿ ಇದಕ್ಕಿಂತ 100 ಕೋಟಿ ಜನ ಬರ್ತಾರೆ ನಮ್ಮ ಸಂಘಟನೆಯಿಂದ. ಟೆಂಟ್ ಹಾಕಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ತಮಗೆ ಎಚ್ಚರಿಕೆ ಮುಖಾಂತರ ತಮಗೆ ಮನವಿ ಕೊಡ್ತಾ ಇದ್ವಿ. ತಿಪ್ಪಣ್ಣ ತಾಲೂಕು ಅಧ್ಯಕ್ಷರಿಂದ ನಮ್ಮ ಮನವಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಜಾತಕ್ಕಾಗಿ ಹೋರಾಟ.